ವಿಟಿ ಕಾಲೇಜು ಮತ್ತು ಕನ್ನಡ ಭಾಷಾ ಬೋಧಕರ ಕಾರ್ಯಾಗಾರವನ್ನು ಮಾಡಿದ್ರು. ತುಂಬ ಒಳ್ಳೆಯ ಆತಿಥ್ಯವನ್ನು ಕೊಟ್ಟರು. ಮತ್ತು ಎಲ್ಲ ಕನ್ನಡ ಉಪನ್ಯಾಸಕರು ಕೂಡ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಹಕಾರಿಯಾಗಿದ್ದಾರೆ. ವಿಶೇಷವಾಗಿ ವಿಟಿ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಕನ್ನಡ ಭಾಷಾ ಬೋಧಕರು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಮಕ್ಕಳ ಶಿಸ್ತು ಡಿಸಿಪ್ಲಿನ್ ಥ್ರೂಔಟ್ ದ ಡೇ ಕಂಪ್ಲೀಟ್ ಆಗಿ ಅವರು ಡಿಸಿಪ್ಲಿನ್ ಆಗಿ ತುಂಬಾನೇ ಖುಷಿ ಅಷ್ಟು. ಯಾರು ಅವ್ರಿಗೆ ಅಷ್ಟು ಟ್ರೈನ್ ಮಾಡಿದ್ರೆ ಅವರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಯುವರ್ ಗುಡ್ ನೇಮ್? ಲಕ್ಷ್ಮೀದೇವಿ, ಕೇಂಬ್ರಿಡ್ಜ್ PU ಕಾಲೇಜ್, ಕೇರಳ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾಕರ್ ಅಂತ, ಸರ್ಕಾರಿ ಪದವಿ ಕಾಲೇಜು ಮಡಿವಾಳ ಕಾಲೇಜಿನ ಹಿರಿಯ ಉಪನ್ಯಾಸಕ. ಸೊ ಅತ್ಯುತ್ತಮ ಕಾಲೇಜಿದು. ಆಮೇಲೆ ಇಲ್ಲಿನ ಸಹೋದ್ಯೋಗಿಗಳನ್ನು ಹೇಳಿದಲ್ಲ, ಭಾರಿ ತುಂಬ ಸ್ವೀಟೆಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರ್ಯಕ್ರಮವನ್ನು ನಿರ್ವಹಣೆ ಮತ್ತು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ರೀತಿ ಮಾತ್ರ ಎಲ್ಲರಿಗೂ ಪ್ರಶಸ್ತಿಗೆ ಅಡಕಲಾಗ್ತದೆ. ಹೀಗಾಗಿ ಇವರು ಇಂತಹ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚೆಚ್ಚು ಮಾಡಲಿ, ಕಾರ್ಯಕ್ರಮ ಮತ್ತಷ್ಟು ಬೆಳೆಯಲಿ ಅಂತ ಹೇಳಿ ಅಷ್ಟೇ. ಇವತ್ತಿನ ಕನ್ನಡ ಕಾರ್ಯಾಗಾರ ನಿಮ್ಮ ವಿಟಿ ಕಾಲೇಜಲ್ಲಿ ತುಂಬ ಸೊಗಸಾಗಿ ನೋಡ್ಬೋದು. ತುಂಬ ಯೂಸ್ಫುಲ್ ಆಯಿತು. ಯಾಕಂದರೆ ಇವತ್ತಿನ ಏನು ಒಂದು ಅಪ್ಡೇಟ್ ವರ್ಷನಲ್ಲಿ ಮಕ್ಕಳನ್ನ ಕಂಪ್ಲೀಟ್ ವರ್ಲ್ಡ್ಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಆದಷ್ಟು ಇದನ್ನು ಬರೀ ರಾಜ್ಯ ಮಟ್ಟ ಅಲ್ಲ, ಬರೀ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಸೊ ನಮ್ಮ ಮಕ್ಕಳ ಮಾನಸಿಕ ಮಟ್ಟ, ಕಲಿಕಾ ಮಟ್ಟನ ಜಾಸ್ತಿ ಮಾಡಬೇಕು ಅಂತಂದಾಗ ಅದಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜಸ್ ಮಾಡಿ ಬರೀ ಟೆಕ್ಸ್ಟ್ ಓರಿಯೆಂಟೆಡ್ ಕಂಟೆಂಟನ್ನು ಬಿಟ್ಟು ಉಳಿದ ಎಲ್ಲ ವಿಚಾರಗಳಿಗೆ ಹೆಚ್ಚಿನ ಇದನ್ನು ಆಸ್ತಿಯನ್ನು ಕೊಡಬೇಕು ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯವಾಯಿತು. ಇವತ್ತಿನ ಕಾರ್ಯಾಗಾರ ಭಾಳ ಯೂಸ್ಫುಲ್ ಆಯಿತು. ನನ್ನ ಹೆಸರು ಶ್ರೀಮತಿ HS ರಂಜಿನಿ. ನಾನು ಆಚಾರ್ಯ ಪಾಠಶಾಲಾ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಕನ್ನಡ ವಿಷಯದ ಕುರಿತಾಗಿರ್ತಕ್ಕಂತಹ ಕಾರ್ಯಾಗಾರ ನಿಜಕ್ಕೂ ಕೂಡ ನಮಗೆ ಮಾಹಿತಿಪೂರ್ಣವಾಗಿತ್ತು. ಇಲ್ಲಿ ಬಂದಂತಹ ಮುಖ್ಯ ಅತಿಥಿಗಳಾದ ಕಮಲಾ ಮೇಡಮ್ ಅವರು ನಾವು ಹೇಗೆ ಮಕ್ಕಳನ್ನ ಭಾಷೆಯಲ್ಲಿ ಆಸಕ್ತಿ ಬರೋ ಥರ ಅಥವಾ ಅವರಲ್ಲಿ ಎಲ್ಲ ಕೌಶಲ್ಯಗಳನ್ನು, ಸಾಮರ್ಥ್ಯವನ್ನು ಅವರಲ್ಲಿ ಮೈಗೂಡಿಸೋ ಥರ ಹೇಗೆ ನಮ್ಮ ಪಾಠದ ಒಂದು ರೀತಿಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ನಮ್ಮ ಸ್ವಂತ ಅನುಭವದ ಆಧಾರದ ಮೇಲೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರು. ಹಾಗೆ ಪ್ರಶ್ನೆ ಪತ್ರಿಕೆ ಮತ್ತು ಶೈಕ್ಷಣಿಕ ವಿಚಾರದ ಕುರಿತ ಹಾಗೆ ಮಾತಾಡಿದಂತಹ ಇಬ್ಬರು ರಿಸೋರ್ಸ್ ಪರ್ಸನ್ಸ್ ನೀರಜಾ ಮ್ಯಾಮ್ ಮತ್ತು ಕೆಂಪೇಗೌಡ ಸರ್ ಅವರಿಬ್ಬರು ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ವರ್ಷ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಬದಲಾವಣೆ, ಅದರ ನೀಲಿ ನಕ್ಷೆ, ಯಾವ ರೀತಿಯಲ್ಲಿ ಮಕ್ಕಳನ್ನ ಸಿದ್ಧಪಡಿಸಬೇಕು, ಈ ಎಲ್ಲ ವಿಷಯಗಳ ಕುರಿತಾಗಿ ತುಂಬ ಪೂರ್ಣ ರೂಪದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಬರುವ ಮುಂಚೆ ಬಹುಶಃ ನನ್ನ ಹಾಗೇನೆ ಬಹಳಷ್ಟು ಉಪನ್ಯಾಸಕರಿಗೆ ಗೊಂದಲ ಇತ್ತು, ಹೇಗಿರುತ್ತೆ ಏನು ಅನ್ನುವಂಥದ್ದು. ಬಟ್ ಅವರ ಮಾತುಗಳು ಎಲ್ಲ ಗೊಂದಲಗಳಿಗೂ ಒಂದು ವಿರಾಮವನ್ನು ಹಾಕಿಕೊಟ್ಟಿದೆ. ಸೊ ಒಂದಷ್ಟು ಆತ್ಮವಿಶ್ವಾಸದಿಂದ ನಾವು ಹೋಗಿ ಮಕ್ಕಳಿಗೆ ಅದನ್ನು ತಿಳಿಸ್ಕೊಟ್ಟು ಪರೀಕ್ಷಾ ದೃಷ್ಟಿಯಿಂದ ನಾವು ಸಿದ್ಧಪಡಿಸಬೇಕಾಗುತ್ತೆ. ಕಾರಣ ಗೊತ್ತು ನಾವೇನೇ ಮಕ್ಕಳಿಗೆ ಅವ್ರನ್ನ ನಾಲೆಜಬಲ್ ಪರ್ಸನ್ ಆಗಿ ಮಾಡ್ತೀವಿ ಅಂದ್ರೆ ಅಲ್ಟಿಮೇಟ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಅಂಕಗಳು ಬರೋ ಹಿನ್ನೆಲೆಯಲ್ಲಿ ನಾವು ಹೇಗೆ ಅವರನ್ನು ಸಿದ್ಧಪಡಿಸಬೇಕು ಅನ್ನೋದನ್ನ ಉತ್ಕೃಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಆರ್ಗನೈಸ್ ಮಾಡಿದಂಥ ಈ ಸಂಸ್ಥೆಯವರು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನ ನಿರ್ವಹಿಸಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಅಂಡ್ ದಟ್ ರಿಸೋರ್ಸ್ ಪರ್ಸನ್ಸ್. ಥ್ಯಾಂಕ್ ಯು.